ಜಟಕಾ ಬಂಡಿ. ಜೀ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರಿಯ ವೀಕ್ಷಕರೇ, ತಪ್ಪು ಅಂತ ಗೊತ್ತಿದ್ದು ಕೆಲವೊಂದನ್ನ ನಾವು ಮಾಡ್ತೀವಲ್ಲ, ಯಾಕೆ? ಈ ತಪ್ಪಿಗೆ ಶಿಕ್ಷೆ ಅನುಭವಿಸಿದಂತಹ ಅನೇಕ ಉದಾಹರಣೆಗಳು, ನಿದರ್ಶನಗಳು ನಮ್ಮ ಮುಂದೆ ಇದ್ರೂ ಕೂಡ ಅದೇ ತಪ್ಪುಗಳನ್ನ ಮನುಷ್ಯ ಸಹಜವಾಗಿ ನಾವು ಮಾಡ್ತಾನೆ ಇರ್ತೀವಿ. ಗೊತ್ತು ತಪ್ಪು ಅಂತ ಆದ್ರೂ ಮಾಡ್ತೀವಿ. ಗಂಗೆ ಗೌರಿ ಅಂತ ಸಿನಿಮಾ ಬಂದಿತ್ತು, ಶ್ರೀ ಕೃಷ್ಣ ರುಕ್ಮಿಣಿ ಅಂತ ಸಿನಿಮಾ ಬಂದಿತ್ತು. ಇದೆಲ್ಲ ದೇವರುಗಳ ಕಥೆಗಳೇ. ಈಶ್ವರನಿಗೆ ಗಂಗೆ ಗೌರಿ ಅಂತ ಇಬ್ಬರು ಪತ್ನಿಯರಂತೆ, ಕೃಷ್ಣನಿಗೆ ರುಕ್ಮಿಣಿ ಸತ್ಯಭಾಮ ಅಂತ ಇಬ್ಬರು ಪತ್ನಿಯರಂತೆ. ಹೀಗೆ ದೇವರಿಗೆ ಇಬ್ಬರು ಪತ್ನಿಯರಿದಾರಲ್ಲ ಅಂತ ನಾವು ಅದನ್ನ ಮಾಡೋಕ್ ಹೊರಟಾಗ ಏನೇನು ಕಷ್ಟಗಳನ್ನ ನಾವು ಅನುಭವಿಸ್ತೀವಿ. ಗೊತ್ತು ತಪ್ಪು, ಕಷ್ಟ, ಇಬ್ಬರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತೀನಿ, ಎಲ್ಲ ಗೊತ್ತು, ಆದ್ರೂ ಮಾಡ್ತೀವಲ್ಲ, ಯಾಕೆ? ಹಾಗೆ ಈಗಾಗಲೇ ಸುಮಾರು ಜನ ಮಾಡಿದ್ದರೂ ಕೂಡ ಇನ್ನು ಮುಂದೆ ಮಾಡಲು ಹೊರಟಿರುವಂತಹವರು ಮಾಡದೇ ಇರಲಿ ಅನ್ನೋದು ಇವತ್ತಿನ ಬದುಕು ಜಟಕಾ ಬಂಡಿಯ ಈ ಸಂಚಿಕೆಯ ಉದ್ದೇಶ. ಪ್ರಿಯ ವೀಕ್ಷಕರೇ, ಮದುವೆ ಅನ್ನೋದು ಒಂದು ಪವಿತ್ರ ಬಂಧ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿಗೆ ಹೆಂಡತಿ ಮಕ್ಕಳೇ ಜೀವನ. ಆದರೆ ನಾವು ಇಲ್ಲಿ ಹೇಳ್ತಾ ಇರೋ ವಿಚಾರನೇ ಬೇರೆ. ಈ ವ್ಯಕ್ತಿ ಹೆಸರು ಭಕ್ತವತ್ಸಲ. ಇವನ ಹೆಸರಿಗೂ ಇವನ ಗುಣಕ್ಕೂ ಸಂಬಂಧನೇ ಇಲ್ಲದೆ ಇರೋ ಈ ಭಕ್ತವತ್ಸಲ ಮುದ್ದಾದ ಹೆಂಡತಿ ಮಕ್ಕಳಿದ್ರೂ ಕೂಡ ಬೇರೆ ಮದುವೆಯಾಗಿ ತಾನು ಮಾಡಿದ್ದೇ ಸರಿ ಅಂತ ಮೊಂಡವಾದ ಮಾಡ್ತಿದ್ದಾನೆ. ಇವನ ಈ ಸ್ವಭಾವದಿಂದ ನೊಂದ ಹೆಂಡತಿ ಮಕ್ಕಳು ಇಂದು ತಮಗಾಗಿರೋ ನೋವನ್ನ ಹೇಳ್ಕೊಳ್ಳೋದಕ್ಕೆ, ತಮಗಾಗಿರೋ ಅನ್ಯಾಯನ ಬಗೆಹರಿಸಬೇಕೆಂದು ಬದುಕು ಜಟಕಾ ಬಂಡಿ ವೇದಿಕೆಗೆ ಬಂದಿದ್ದಾರೆ. ಬನ್ನಿ, ಈ ಸಂಸಾರದ ಸಮಸ್ಯೆಯನ್ನ ನೋಡೋಣ ಇಂದಿನ ಸಂಚಿಕೆಯಲ್ಲಿ. ಮಂಜುಳಾಗೆ ನೋವಾಗಿದೆ, ಅನ್ಯಾಯ ಆಗಿದೆ ಅಂತ ತಮ್ಮ ನೋವನ್ನ ನಮ್ಮೊಂದಿಗೆ ಹಂಚಿಕೊಳ್ಳೋಕೆ ಬರ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ನಾವು ಅವರಿಗೆ ಸ್ಪಂದಿಸಬಹುದು ನೋಡೋಣ ಬನ್ನಿ ಇವತ್ತಿನ ಸಂಚಿಕೆ. ನಮಸ್ಕಾರ. ಏನ್ ಇವ್ರ ಹೆಸರು? ಯಶಸ್ಸು, ಧನುಷ್. ಏನ್ ಓದ್ತಾರೆ? ಇವನು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾನೆ, ಅವ್ನು ಫೋರ್ತ್ ಸ್ಟ್ಯಾಂಡರ್ಡ್. ತುಂಬಾ ಮುದ್ದಾಗಿದ್ದಾರೆ. ನೀವೆಲ್ಲಿಯವರಮ್ಮ ಮಂಜುಳಾ? ನಾವು ಗೌರಿಬಿದನೂರು ಕಡೆಯವ್ರು ಮೇಡಮ್. ಗೌರಿಬಿದನೂರು. ಗೌರಿಬಿದನೂರು. ತವ್ರ ಮನೆಯಲ್ಲಿದೆಯಾ? ಅವ್ರ ಮನೆ. ಏನ್ ಮಾಡ್ತಾರೆ ತಂದೆಯವರು? ತಂದೆಯವರು ಶುಗರ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು, ಅದು ಇವಾಗ ಮುಚ್ಚಿಬಿಟ್ಟಿದ್ದಾರೆ. ಮನೆಯಲ್ಲೇ ಇದ್ದಾರೆ. ಹೊರ್ಗ ಆಸ್ತಿ ಇದೆ ಸ್ವಲ್ಪ, ಅದ್ರ ನೋಡ್ಕೊಂಡು ಇದ್ದಾರೆ. ಎಷ್ಟ್ ಜನಮ್ಮ ನಿಮ್ಮ ಮನೇಲಿ? ನಮ್ಮ ಮನೇಲಿ ನಾವು 3 ಜನ ಮೇಡಮ್. ತಂಗಿ ಒಬ್ರು, ಅಣ್ಣ, ನಾನು. ಏನ್ ಮಾಡ್ತಾರೆ ನಿಮ್ಮ ಅಣ್ಣ? ಏನ್ ಮಾಡ್ತಾರೆ? ನಮ್ಮ ಅಣ್ಣ ಇಲ್ಲಿ ಬನಶಂಕರಿಯಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ. ನನ್ನ ತಂಗಿ ವಿಜಯನಗರದಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ. ತಂಗಿಗೆ ಮದುವೆ ಆಯ್ತಾ? ಇನ್ನೂ ಇಲ್ಲ. ಇನ್ನೂ ಇಲ್ಲ. ಏನ್ ಮಾಡ್ತಾರೆ ನಿಮ್ಮ ಯಜಮಾನ್ರು? ಏನ್ ಮಾಡ್ತಾರಮ್ಮ? ಅವರು ಫಸ್ಟ್ ಮೈಸೂರು ರೋಡಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಅಲ್ಲಿ ಬಿಟ್ಬಿಟ್ಟು ಇವಾಗ ಮಾಕ್ಲಿಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಏನಮ್ಮ ಸಮಸ್ಯೆ? ಏನಮ್ಮ? ಇವಾಗ ಅವ್ರು ಮದ್ವೆ ಮಾಡ್ಕೊಂಡಿರೋದೇ ಒಂದು ಸಮಸ್ಯೆ ಮೇಡಮ್ ನಮ್ಗೆ. ಇನ್ನೊಂದು ಮದುವೆ ಆಗಿದ್ದಾರೆ. ನಿಮಗ್ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ನಮ್ಗೆ 13 ವರ್ಷ ಆಯ್ತು ಮೇಡಮ್. ಈಗೇನ್ ಮತ್ತೆ ಇದ್ದಕ್ಕಿದ್ದಾಗೆ? ಅದು ಅವ್ರಿಗೆ ಗೊತ್ತು ಮೇಡಮ್, ನಮಗ್ ಗೊತ್ತಿಲ್ಲ. ಇತ್ತೀಚೆ ಒಂದು 6 ತಿಂಗಳ ಆದ್ಮೇಲೆ ನಮ್ಗೆ ಗೊತ್ತಾಗಿರೋದು ಮದ್ವೆ ಆಗಿದ್ದೀನಿ ಅಂತ. ಇವಾಗ ಅದರಿಂದ ಗೊತ್ತಾಯ್ತು? ಅವರು ಒಂದ್ಸಲಿ ಹೋದ್ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಇದ್ ಮಾಡಿದ್ವಿ. ನಮ್ಮ ಅತ್ತೆಯವರು ಬರ್ಲಿಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ. ಹೋದ್ಮೇಲೆ ಅಂದ್ರೆ ಎಲ್ಲಿಗೆ ಹೋದ್ರಮ್ಮ? ಅವರು ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಿರ್ಲಿಲ್ಲ. ಹೋಗಿದ್ದು ನಮ್ಗೆ ಗೊತ್ತೇ ಇಲ್ಲ. ಇಂಥ ಕಡೆ ಇದ್ದೀನಿ ಅಂತಾನು ಫೋನ್ ಮಾಡಿ. ಎಷ್ಟು ದಿವಸ ಕಾಣೆ ಆಗಿದ್ರು ಅವರು? ಅವಾಗ್ಲೇ 1 ವರ್ಷ ಆಗಿತ್ತು ಕಾಣೆ ಆಗಿ. ಇತ್ತೀಚೆಗೆ ಒಂದು ವರ್ಷ ಏನ್ ಮಾಡಿದ್ರಿ? ಅದೇನ್ ನನಗೂ ಇದೇ ಬರ್ತೀನಿ ಅಂತ 1-2 ಸಲ ಫೋನ್ ಮಾಡಿದ್ರು. ಆಮೇಲೆ ಬರ್ಲೇ ಇಲ್ಲ. ನೀವ್ ಎಲ್ಲಿದ್ರಿ ಆಗ? ಅವಾಗ ನಮ್ಮ ಅತ್ತೆ ಮನೆಯಲ್ಲೇ ಇದ್ವಿ, ಎಲ್ಲೂ ಹೋಗಿಲ್ಲ. ಬೇರೆ ಯಾರಿದ್ದಾರೆ ನಿಮ್ಮ ಮನೇಲಿ? ಅತ್ತೆ ಮನೇಲಿ ಅತ್ತೆ, ಮಾವ, ಮೈದನ ಹೆಂಡತಿ, 4 ಜನ ಇದ್ವಿ. ಸರಿ. ಬರ್ಲಿಲ್ಲ. ತಿರ್ಗ ಮತ್ತೆ ಆಮೇಲೆ ಹಿಂಗೆ ಬರ್ತಾರೆ ಅಂತೇಳಿ ನಮಗ್ ಗೊತ್ತಿಲ್ಲ ಈ ತರ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಹೀಗೆ ಇದ್ವಿ. ನಮ್ಮ ಅತ್ತೆಗೆ ಹೇಳ್ತಾ ಇದ್ದೆ, ಅಮ್ಮ ಇವ್ರು ಬರ್ಲಿಲ್ಲ ನೋಡಮ್ಮ, ಬರ್ಲಿಲ್ಲ ಅಂತ ಹೇಳಿದ್ರೆ, ಇಲ್ಲ ಫೋನ್ ಮಾಡ್ತಾನೆ ಬರ್ತಾರೆ ಅಂತೇಳಿ ಹಿಂಗೆ ಹೇಳ್ಕೊಂಬಂದ್ರು. ಬರಲೇ ಇಲ್ಲ. ಆಮೇಲೆ ಒಂದ್ಸಲ ಫೋನ್ ಮಾಡಿಬಿಟ್ಟು ಈ ಕಂಪ್ಲೇಂಟ್ ಕೊಡೋಣ ಅಂತೇಳಿ ಇದು ಮಾಡಿದ್ವಿ. ಕಂಪ್ಲೇಂಟ್ಗೆ ಹೋದ್ರೂ ಕಂಪ್ಲೇಂಟ್ ಕೊಡೋಕ್ಕೆ ಬರಲಿಲ್ಲ ಅತ್ತೆ ಅವರು.
ಆಗಲ್ಲ ಬರ್ತಾನೆ ಏನು ಅಂತ ಕಂಪ್ಲೇಂಟ್ ಕೊಡ್ಬೇಕು ಅಂತ ಈ ಹೋದ್ರೆ ತರ ಕಾಣೆ ಆಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಡೋಣ ಅಂತ ಹೋದ್ವಿ. ಆಮೇಲಿಕ್ಕೆ ಇನ್ನು 2 ದಿನದಲ್ಲಿ ಈ ತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾದ್ಮೇಲೆ ಫೋನ್ ಮಾಡಿದ್ರು, ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲಕ್ಕೆ ಹೋದ್ವಿ. ಅಲ್ಲಿಗೆ ಬಂದಿದ್ರು, ನಮ್ಮ ಚಿಕ್ಕತ್ತೆ ಮನೆಗೆ ಬಂದ್ರು. ರಾತ್ರಿ 9:30 ಬಂದ್ರು. ಈ ತರ ಮದ್ವೆ ಆಗ್ಬಿಟ್ಟಿದೀನಿ ಅಂತ ಹೇಳ್ಕೊಂಡು ಬಂದ್ರು. ಅವಾಗ ನನಗೆ ಶಾಕ್ ಆಯ್ತು. 2 ಮಕ್ಕಳು ನಿಂತ್ಕೊಂಡು ಮದ್ವೆ ಆಗಿದ್ದಾರೆ ಅಂತಂದ್ರೆ ಏನ್ ಮೇಡಮ್, ನಾವು ಇಷ್ಟು ದಿನ ಕಷ್ಟ ಬಿದ್ದು ನಾವು ಬಂದಿದ್ದು, ಮದ್ವೆ ಮಾಡ್ಕೊಟ್ಟಿದ್ದಾರೆ. ಏನ್ ಕೊರತೆ ಇದೆ ಅಂತ ಅವ್ರು ಹೇಳಿದ್ರೆ ನಾವು ಇದ್ ಮಾಡ್ಕೋಬಹುದು. ಏನ್ ಕೊರತೆಯಿಂದ ಅವ್ರ ಮದ್ವೆ ಏನಂತಾರೆ? ಏನಿಲ್ಲ ಅಂತ ಹೇಳ್ತಾರೆ, ನಿಮ್ದೇನ್ ಪ್ರಾಬ್ಲಮ್ ಇಲ್ಲ ಅಂತಾರೆ. ಈಗ ಎಲ್ಲಿದ್ದಾರೆ ಅವರು? ಅವರು ಇವಾಗ ಇದು ಬೋರ್ಮಿಲ್ ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಬೋರ್ಮಿಲ್ ಅಲ್ಲಿ ಮನೆಗೆ ಬರ್ತೀನಿ ಹೋಗ್ತೀನಿ ಅಂತಂದ್ರು. ಮನೆ ಮಾಡಿದ್ರೆ ಬರ್ತೀನಿ ಅಂದ್ರು, ಮನೆ ಮಾಡ್ದೆ. ನೀವ್ ಯಾಕೆ ಮಾಡ್ಬೇಕಂತ? ಬೇರೆ ಇರೋದಿಕ್ಕೆ, ಅತ್ತೆ ಮಾವ ಜೊತೆ ಬೇಡ, ಬೇರೆ ಜೊತೆ ಬೇಡ. ಯಾಕೆಂದ್ರೆ ನಾದ್ನಿ ಇವರಿದ್ದಾರೆ, ಅದರಿಂದ ಬೇಡ ಅಂದ್ರು. ಮೈದ್ನೆಂಟಿ ಜೊತೆ ಬೇಡ. ಇಷ್ಟು ವರ್ಷ ಇದ್ರು. ನಾವು ಇದೇ ತರನೇ ಬಂದ್ರೆ ಹೋದ್ರೆ ಈ ತರ ಮದ್ವೆ ಮಾಡ್ಕೊಂಡಿದೀವಲ್ಲ, ಆಮೇಲೆ ಅವ್ರಿಗೇನಾದ್ರು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರು. ಸರಿ ಬೇರೆ ಮನೆ ಮಾಡಿದೆ. 4 ತಿಂಗಳಾಯ್ತು ಮನೆ ಮಾಡಿ, 1 ದಿನಕ್ಕೂ ಬಂದಿಲ್ಲ. 2 ದಿನ ಬಂದ್ರು. ಅತ್ತೆ ಮಾವ ಏನ್ ಹೇಳ್ತಾರೆ? ಬರ್ತಾರೆ ಬಿಡು ಅಂತ ಹೇಳ್ತಾರೆ. ಬರ್ತಾರೆ, ನನ್ನ ಹತ್ರ ಹೇಳ್ತಾನೆ. ಅವರು ಹೇಳ್ತಾ ಇದ್ರು, ಬಂದು ಹೋಗು, ಇರೋ ಒಂಟಿ ಹೆಂಗ್ಸು 2 ಮಕ್ಕಳನ್ನ ಹಾಕೊಂಡು ಇರಕ್ಕಾಗಲ್ಲ ಅಂತ ಹೇಳಿದ್ರು. ಕಡೆಗೂ ಬರ್ಲಿಲ್ಲ. ಈಗ ಬರ್ತೀನಿ ಅಂತಾರೆ. ಇವಾಗ ಕೇಳಿದ್ರೆ 2 ತಿಂಗಳು ಬಿಟ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಯಾಕೆ ಅವಳು ಹೆಡ್ಗೆಗೆ ಹೋದ್ಮೇಲೆ ಇಲ್ಲಿಗೆ ಬರ್ಬೇಕಾ? ಯಾಕೆ ಹೆಂಡತಿ ಮಕ್ಳು ಅನ್ನೋದು ಅವ್ರಿಗೂ ಇಲ್ವಾ? ಅವ್ರಿಗಿಷ್ಟ ಇಲ್ಲದಿದ್ಮೇಲೆ ಮದ್ವೆಗೆ ಮುಂಚೆ ಹೇಳಿದ್ರೆ ಏನಾದ್ರೂ ಮಾಡ್ಬೋದು. ನಮ್ಮ ಅಪ್ಪ ಬೇರೆ ಕೊಟ್ಟು ಮದ್ವೆ ಮಾಡ್ತಾ ಇದ್ರು. ಇವಾಗ ಮದ್ವೆ ಮಾಡ್ಕೊಂಡು ನನ್ಗಿಷ್ಟ ಇಲ್ಲ ಅಂತಂದ್ರೆ ಇವಾಗ ನಾವೇನು ಜೀವನ ಮಾಡ್ತೀವಿ? ಹುಷಾರಿಲ್ಲ ಅಂತಂದ್ರೆ ಬರಲ್ಲ ಮೇಡಮ್ ನೋಡ್ಸಕ್ಕೆ. ಯಾರನ್ನಾದ್ರೂ ಅಪ್ಪನ ಕರ್ಕೊಂಡು ಹೋಗೋ, ಅಮ್ಮನ ಕರ್ಕೊಂಡು ಹೋಗೋ. ಅವಳಿಗಾದ್ರೆ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ. ನಾನೇನ್ ಮಾಡಿದ್ದೀನಿ ಮೇಡಮ್? ಅವ್ರಿಗೆ ಅಪ್ಪ ಅಮ್ಮ ಎಲ್ಲ ಇಲ್ವೇನೋ? ಅವ್ರಿಗೆ ಅಪ್ಪ ಅಮ್ಮ ಇದಾರೆ, ಕರೆಸ್ಬೇಕು ಅಂತಾನೆ ಕೇಳ್ತಾ ಇರೋದು. ಅವ್ರನ್ನ ಕರೆಸ್ಬೇಕು ಮೇಡಮ್ ನೀವು. ಅವರು ಈ ಮಕ್ಕಳಾಗಿ ಗೊತ್ತಿದೆ, ಅವಳಿಗೂ ಗೊತ್ತಿದೆ 2 ಮಕ್ಳಿದಾವೆ, ಹೆಂಡತಿ ಇದ್ದಾಳೆ ಅಂತ ಹೇಳಿ ಗೊತ್ತಿದ್ರು ಅವಳು ಮದ್ವೆ ಮಾಡ್ಕೊಂಡಿದ್ದಾಳೆ. ಅವ್ರ ತಂದೆ ತಾಯಿಗೂ ಗೊತ್ತು. ರಿಜಿಸ್ಟರ್ ಮ್ಯಾರೇಜ್ ಮಾಡಿದಾರಂತೆ ಅವ್ರ ತಂದೆ ತಾಯಿ. ಒಂದ್ಸಾರಿ ಇದೇ ತರ ಕೇಳ್ದೆ, ಟಿವಿ ಕೊಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ ಅಂದ್ರೆ, ನಮ್ಮ ತಂದೆ ತಾಯಿ ಸ್ವಾಭಿಮಾನದವರು, ಅವರೆಲ್ಲ ಆ ತರ ಎಲ್ಲ ಬರಲ್ಲ, ನಾನು ನೇಣು ಹಾಕೊಂಡು ಸಾಯ್ತೀನಿ ಅಂತ ಹೇಳಿದ್ಲು, ಎದುರಿಸಿದ್ಲು. ಈಗ ನಾವ್ ಏನ್ ಮಾಡ್ಬೇಕು ಮೇಡಮ್? 3 ಜನ ಮಕ್ಕಳು. ನೋಡೋಣ, ಅವ್ರು ಮಾತಾಡ್ಸ್ತಾರೆ. ನನಗೆ ಗಂಡನೂ ಬೇಕು, ಮಕ್ಳಿಗೆ ತಂದೆ ಬೇಕು.